ಸಂಸಾರದ ಸಾರತತ್ವದಲ್ಲಿ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನನ್ನು ಕಂಡ ಉತ್ತಮ ಅನುಭಾವಿಗಳು ಇದೆಲ್ಲದಕ್ಕೂ ಹಿರಿದಾಗಿ ಶಿವಾನುಭವ ಗೋಷ್ಠಿಯ ಬೆನ್ನೆಲುಬಾಗಿ ಸದಾ ಗೋಷ್ಠಿಯ ಕರ್ತಾನಂತೆ ಗೌರವ ಮಾರ್ಗದರ್ಶನ ನೀಡುವ ಶಿವಶರಣರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವೇದಮೂರ್ತಿ ಶ್ರೀಮಾನ್ಯ ಶರಣಯ್ಯ ಮಠ್ ಗುರುಗಳು. ಇಂದಿನ ಗೋಷ್ಠಿಯಲ್ಲಿ ಸುಶ್ರಾವ್ಯವಾಗಿ ಜ್ಯೋತಿಮಾಲೆಯನ್ನ ಶಿವಸ್ತುತಿಯನ್ನ ಸ್ತುತಿಸಿ ಸದ್ಗುರುವನ್ನ ಸ್ಮರಣೆಗೈದು ಕಾರ್ಯ ಪ್ರಾರಂಭೋತ್ಸವಗೊಳಿಸಿದವರು. ಗೌರವಾನ್ವಿತವರಿಗೆ ವೈಯಕ್ತಿಕವಾಗಿ ಹಾಗೂ ಗೋಷ್ಠಿಯ ಪರವಾಗಿ ಅತ್ಯಂತ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಇಂದು ಶಿವಾನುಭವ ಗೋಷ್ಠಿಯ ನಿರೂಪಣಾ ಚುಕ್ಕಾಣಿ ಹಿಡಿದ ಅಂಬಿಗರು ಶ್ರೀ ಪ್ರಕಾಶ್ ಗೊಂದಳೆ ಗುರುಗಳು. ಅವರದು ಅಪರೂಪದ ಮೇರು ವ್ಯಕ್ತಿತ್ವದ ಶಿವಶರಣರು. ವೃತ್ತಿಯಲ್ಲಿ ಮಾತೋಶ್ರೀ ಶಿವಗಂಗಮ್ಮ ನಾಡಗೌಡ್ ಪ್ರೈಮರಿ ಸ್ಕೂಲಲ್ಲಿ ಶಿಕ್ಷಕರಾಗಿದ್ದು, ಪ್ರವೃತ್ತಿಯಲ್ಲಿ ಉತ್ತಮ ಸಾಹಿತಿಗಳು, ನಿರೂಪಕರು, ಹಾಡುಗಾರರು, ಹಲವಾರು ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿಗಳನ್ನ ಸನ್ಮಾನಗಳನ್ನ ಮುಡಿಗೇರಿಸಿಕೊಂಡವರು. ಪ್ರೀತಿಯ ಗೊಂದಲೆ ಗುರುಗಳು 67ನೇ ಸಂಚಿಕೆಯ ನಿರೂಪಣಾ ಜವಾಬ್ದಾರಿ ಹೊತ್ತಿದ್ದು, ಅವರಿಗೆ ಅಭಿಮಾನದಿಂದ ಈ ಗೋಷ್ಠಿಗೆ ಸ್ವಾಗತಗೈಯುತ್ತೇನೆ. ಅದೇ ರೀತಿಯಾಗಿ ಈ ಗೋಷ್ಠಿಗೆ ಜಾಯಿನ್ ಆಗಿ ತಮ್ಮ ಅಮೂಲ್ಯ ಸಮಯವನ್ನ ನೀಡಿರುವ ಎಲ್ಲಾ ಶರಣು ಬಳಗಕ್ಕೆ ವಂದಿಸಿ ಅವರ ಉಪಕಾರ ಸ್ಮರಣೆಗೈಯುವರು ಶ್ರೀಮತಿ ಸಾವಿತ್ರಿ ಗುರುಮಾತೆಯರು. ಉತ್ತಮ ಸಾಹಿತಿಗಳು, ತಮ್ಮ ಪ್ರೀತಿ ತುಂಬಿದ ಅನುಭವ ತುಂಬಿದ ಬರವಣಿಗೆಯಿಂದ ಸಾಹಿತ್ಯ ಸಾಲುಗಳನ್ನ ಪೋಣಿಸುತ್ತಾ ಉತ್ತಮ ಕವನಗಳನ್ನ ರಚಿಸುತ್ತಿರುವ ಕವಿಗಳು, ಪ್ರತಿಭಾನ್ವಿತರು, ಹೃದಯ ವೈಶಾಲ್ಯವಂತರು, ವೈಯಕ್ತಿಕವಾಗಿ ನನಗೆ ಮಾರ್ಗದರ್ಶನರು, ನನ್ನ ಪ್ರೀತಿಯ ಸಹೋದರಿ ಶ್ರೀಮತಿ ಸಾವಿತ್ರಿ ತಳವಾರ್ ಗುರುಮಾತೆಯರಿಗೆ ಗೋಷ್ಠಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಆ ರೀತಿ ಬಿತ್ತದ ಗಿಡವಿನ ಹೂವ ಕೊಯ್ದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು, ನಾಡೆಲ್ಲರೂ ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ ಅಥವಾ ನಾಡಿಗೋ ಪೂಜಿಸಿದಾತಗೋ ಇದ ನಾನರಿಯೇ ನೀ ಹೇಳೆಂದ ನಮ್ಮ ಅಂಬಿಗರ ಚೌಡಯ್ಯ ಎಂಬ ವಚನದಂತೆ ಶಿವಾನುಭವ ಗೋಷ್ಠಿಯನ್ನ ಪ್ರಾರಂಭಿಸಿ 67ರ ಸಂಚಿಕೆಯತ್ತ ದೊಡ್ಡ ಹೆಜ್ಜೆಗಳನ್ನಿಡುತ್ತಾ ಇದರ ಪುಣ್ಯವನ್ನ ಹೂವಿಗೂ ನೀರಿಗೂ ನಾಡಿಗೂ ಮುಟ್ಟಿಸುತ್ತಿರುವ ನಿರ್ವಹಣಾಕಾರರು, ಸಂಘಟನಾಕಾರರು, ಈರುವರು ಶಿಕ್ಷಕಿಯರಿಗೂ ಹಾಗೂ ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲಾ ಹಿರಿಯ ಮಾರ್ಗದರ್ಶಿ ಗುರುಗಳಿಗೂ, ಸಹೋದರಿ ತಾಯಿಯಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವಂತಹ ಹಬ್ಬ ಈ ನಮ್ಮ ಯುಗಾದಿ. ಹಿಂದೂ ಜನರು ಆಚರಿಸುವ ಅತಿ ದೊಡ್ಡ ಹಬ್ಬ. ಇಂತಹ ಯುಗಾದಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಯುಗಾದಿಯ ಅರ್ಥ ಯುಗದ ಆದಿ. ಯುಗಾದಿ ಎಂಬ ಶಬ್ದ ಸಂಸ್ಕೃತದ ಯುಗ ಮತ್ತು ಆದಿ ಎಂಬ 2 ಶಬ್ದಗಳಿಂದ ಕೂಡಿದೆ. ಅಂದರೆ ಹೊಸ ವರ್ಷದ ಆರಂಭ ಎಂದು ಅರ್ಥ. ಯುಗಾದಿ ಎಂದರೆ ಚಳಿಗಾಲ ಬೋಳು ಮರಗಳಿಗೆ ಹೊಸ ಚಿಗುರನ್ನ ನೀಡುವಂತಹ ಕಾಲ. ಯುಗಾದಿ ಅಂದ್ರೆ ವಸಂತ ಕಾಲದಲ್ಲಿ ಬರುವ ಹಬ್ಬ, ಇಡೀ ಪ್ರಕೃತಿಗೆ ಮರುಜನ್ಮವನ್ನ ನೀಡುವಂತಹ ಕಾಲ. ಯುಗಾದಿ ಅಂದ್ರೆ ಮರಗಳ ತರಹ ಕಾಲ ಚಕ್ರದ ಗತಿಯಲ್ಲಿ ಸಹನೆ ತಾಳ್ಮೆಯಿಂದ ಇದ್ದು ಗೆದ್ದು ತೋರಿಸಬೇಕು ಎಂಬ ಸಂದೇಶವನ್ನ ಪ್ರಕೃತಿ ಮಾತೆ ನಮಗೆ ನೀಡುವಂತಹ ಕಾಲ ಇದು. ಯುಗಾದಿ ಎಂದರೆ ಮಾವಿನ ಎಲೆಯ ಒಗರು ಚಿಗುರನ್ನ ತಿಂದು ಕೋಗಿಲೆಯ ಕುಹು ಕುಹು ಹಾಡನ್ನ ಹಾಡುವ ಕಾಲ. ಎಲ್ಲಿ ನೋಡಿದರೂ ಹಸಿರ ಎಲೆಗಳು, ಸುವಾಸನೆ ಬೀರುವ ಬಣ್ಣ ಬಣ್ಣದ ಹೂವುಗಳು, ಹಣ್ಣು ಕಾಯಿಗಳು, ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಈ ತರಹದ ಕಾಲ ಇನ್ನೊಂದಿಲ್ಲ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸಬಹುದು ಅಂದ್ರೆ ಇದೇ ಅಲ್ವೇ? ಯುಗಾದಿ ಹಿಂದೂ ಸಂಪ್ರದಾಯದ ಪ್ರಕಾರ ಅತಿ ದೊಡ್ಡ ಹಬ್ಬ ಮತ್ತು ಹೊಸ ವರ್ಷದ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷ ಪ್ರಥಮ ತಿಥಿ ಅಂದರೆ ಮೊದಲನೇ ದಿನದಂದು ಆಚರಣೆಯನ್ನ ಮಾಡುವಂತಹ ಒಂದು ಹಬ್ಬ. ಹಿಂದೂಗಳಿಗೆ ಅತ್ಯಂತ ಶುಭ ದಿನ ಹಾಗೂ ಶುಭ ಮುಹೂರ್ತಗಳೆಂದರೆ 4 ದಿನಗಳಿವೆ. ಅವೆಂದರೆ ಮೊದಲನೆಯದು ಯುಗಾದಿ, 2ನೆಯದು ವಿಜಯದಶಮಿ, 3ನೆಯದು ಬಲಿಪಾಡ್ಯಮಿ ಮತ್ತು 4ನೆಯದು ಕೊನೆಯದು ಅಕ್ಷಯ ತೃತೀಯ. ಈ 4ರಲ್ಲಿಯೂ ಯುಗಾದಿ ಅತಿ ಶ್ರೇಷ್ಠವಾದಂತಹ ಒಂದು ಮುಹೂರ್ತ. ಯುಗಾದಿಯನ್ನ ಚಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಹೀಗೆ 2 ಬಗೆಯಲ್ಲಿ ಆಚರಿಸುವ ಪದ್ಧತಿ ಇದೆ. ಚಂದ್ರನ ಚಲನೆಯನ್ನ ಗುರುತಿಸಿ ಹಬ್ಬ ಮಾಡುವ ಪದ್ಧತಿಗೆ
ಚಂದ್ರಮಾನ ಯುಗಾದಿ ಅಂತ ಕರೆದ್ರೆ, ಸೂರ್ಯನ ಚಲನೆಯನ್ನ ಗುರುತಿಸಿ ಹಬ್ಬ ಮಾಡುವ ಪದ್ಧತಿಗೆ ಸೌರಮಾನ ಯುಗಾದಿ ಅಂತ ಕರೀತಾರೆ. ದಕ್ಷಿಣ ಭಾರತೀಯರು ಚಂದ್ರಮಾನ ಯುಗಾದಿಯನ್ನ ಆಚರಿಸಿದರೆ, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ಗಳಲ್ಲಿ ಚಂದ್ರಮಾನ ಯುಗಾದಿಯನ್ನ ಆಚರಿಸ್ತಾರೆ. ಮತ್ತು ತಮಿಳುನಾಡು, ಕೇರಳ, ಉತ್ತರ ಭಾರತದ ಕೆಲವು ಸ್ಥಳಗಳಲ್ಲಿ ಸೌರಮಾನ ಯುಗಾದಿಯ ಆಚರಣೆಯನ್ನ ಮಾಡ್ತಾರೆ. ಇನ್ನು ಈ ಹಬ್ಬವನ್ನ ಯಾವ ಯಾವ ಪ್ರದೇಶದೊಳಗೆ ಯಾವ ಯಾವ ರೀತಿ ವಿಭಿನ್ನವಾಗಿ ಆಚರಣೆಯನ್ನ ಮಾಡ್ತಾರೆ ಅಂತ ಸ್ವಲ್ಪ ನೋಡೋಣ. ಅಲ್ಲಿ ತಮಿಳ್ ನ್ಯೂ ಇಯರ್ ಅಥವಾ ತಮಿಳ್ ವರ್ಷ ಪೆರಪ್ಪು, ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ, ಕೇರಳದಲ್ಲಿ ವಿಶು, ಮಣಿಪುರದಲ್ಲಿ ಪುಥಾಂಡು, ಗುಜರಾತ್ದಲ್ಲಿ ರನ್ನ ಉತ್ಸವ ಅಥವಾ ಗುಡಿ ಪಡ್ವಾ, ಆಸಾಂನಲ್ಲಿ ಬಿಹು, ಪಶ್ಚಿಮ ಬಂಗಾಳದಲ್ಲಿ ನಬಬರ್ಷ್, ರಾಜಸ್ಥಾನದಲ್ಲಿ ಸಂವತ್ಸರಾದಿ, ಉತ್ತರ ಭಾರತದಲ್ಲಿ ಬೈಸಾಖಿ ಅಂತ, ಸಿಂಧೂ ಪ್ರದೇಶ, ಸಿಂಧ್ ಜನರು ಇದನ್ನ ಕೇತಿ ಚಂದ್ ಅಥವಾ ಚೇತ್ರಿ ಚಂದ್ರ ಅಂದ್ರೆ ಚೈತ್ರದ ಚಂದ್ರ ಅಂತ ಈ ಹಬ್ಬವನ್ನ ಕರೆದು ಆಚರಣೆಯನ್ನ ಮಾಡ್ತಾರೆ. ಇನ್ನೂ ಆಸಕ್ತಿದಾಯಕ ವಿಷಯ ಅಂದ್ರೆ, ಇಂಡೋನೇಷ್ಯಾ ಅನ್ನುವ ದೇಶದಲ್ಲಿ ಬಾಲಿ ಅನ್ನುವ ಒಂದು ಪ್ರದೇಶ ಇದೆ. ಅಲ್ಲಿ ಇರುವಂತಹ ಹಿಂದೂಗಳು ಈ ಹಬ್ಬವನ್ನ ನೆಪಿ ಅನ್ನುವ ಹೆಸರಿನಿಂದ ಕರೆದು ಆಚರಣೆಯನ್ನ ಮಾಡ್ತಾರೆ. ಈ ಎಲ್ಲ ಪ್ರದೇಶಗಳಲ್ಲೂ ಆಚರಣೆಯ ಬಹಳಷ್ಟು ಭಾಗ ಒಂದೇ ತೆರನಾಗಿ ಇರ್ತದೆ. ಕರ್ನಾಟಕದಲ್ಲಿ ಯುಗಾದಿಯನ್ನ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡೋಣ. ಹಬ್ಬಕ್ಕೂ ಮೊದಲು ಮನೆಯನ್ನ ಸ್ವಚ್ಛ ಮಾಡ್ತಾರೆ. ಹಬ್ಬದ ದಿನ ಬೆಳಿಗ್ಗೆ ಬೇವು ಮಿಶ್ರಿತ ನೀರಿನಿಂದ ಅಭ್ಯಂಜನ ಸ್ನಾನ ಮಾಡ್ತಾರೆ. ಹೊಸ ಬಟ್ಟೆಯನ್ನ ಧರಿಸ್ತಾರೆ. ಮನೆಯ ಮುಂದಿನ ಬಾಗಿಲನ್ನ ಮಾವಿನ ಎಲೆಗಳ ತಳಿರು ತೋರಣಗಳಿಂದ ಸಿಂಗಾರ ಮಾಡ್ತಾರೆ. ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನ ಹಾಕ್ತಾರೆ. ಇಷ್ಟ ದೇವರಿಗೆ ಪೂಜೆಯನ್ನ ಮಾಡ್ತಾರೆ. ಗುರು ಹಿರಿಯರ ಆಶೀರ್ವಾದವನ್ನೂ ಸಹ ಪಡಿತಾರೆ. ಆ ದಿನ ಮಿಶ್ರಿತವಾಗಿರುವಂತಹ ರುಚಿಗಳು, ಸಿಹಿ ಅಂದ್ರೆ ಬೆಲ್ಲ, ಸಂತೋಷದ ಸಂಕೇತ. ಕಹಿ ಅಂದ್ರೆ ಬೇವಿನ ಹೂರ್ಣವನ್ನ ಮಾಡಿ ಮಯ ಸರ್ವ ಸಂಪತ್ಕರಾಯಚ ಸರ್ವರಿಷ್ಟ ವಿನಾಶಯ ನಿಂಬ ಕಂದಳ ಭಕ್ಷಣಂ ಅಂದ್ರೆ ಬೇವಿನ ಎಲೆಗಳನ್ನ ಸೇವಿಸುವುದರಿಂದ ಆರೋಗ್ಯಕರ ದೇಹವನ್ನ ಪಡೆಯಬಹುದು, ಸಂಪತ್ತನ್ನ ಗಳಿಸಬಹುದು ಮತ್ತು ನಕಾರಾತ್ಮಕತೆಯನ್ನ ನಾಶ ಮಾಡಬಹುದು. ಇದರ ಉಲ್ಲೇಖ ಆಯುರ್ವೇದದಲ್ಲೂ ಸಹ ನಾವು ಕಾಣಬಹುದು. ಈಗ ನಾವು ನೋಡೋಣ, ಯುಗಾದಿಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ, ರಾಷ್ಟ್ರದಲ್ಲಿ ಯುಗಾದಿಯ ದಿನ ಪ್ರತಿಯೊಂದು ಮನೆಯ ಮುಂದೆಯೂ ಗುಡಿಯನ್ನ ನಿಲ್ಲಿಸುವ ಪದ್ಧತಿ ಇರುವುದರಿಂದ ಯುಗಾದಿಯನ್ನ ಗುಡಿಪಾಡ್ಯ ಅಂತ ಅಲ್ಲಿ ಕರೀತಾರೆ. ಗುಡಿ ಅಂದ್ರೆ ಧ್ವಜ. ಒಂದು ಕೋಲಿನ ತುದಿಗೆ ರೇಷ್ಮೆ ಬಟ್ಟೆ ಏರಿಸಿ ಅದರ ಮೇಲೆ ಬೆಳ್ಳಿ ಅಥವಾ ದೇವನ ಸೃಷ್ಟಿಯ ದಿನ ಚೈತ್ರ ಶುದ್ಧ ಪಾಡ್ಯದಂದು ಸೂರ್ಯೋದಯ ಆಗುತ್ತಿರುವಂತೆಯೇ ಬ್ರಹ್ಮನು ವಿಶ್ವವನ್ನು ಸೃಷ್ಟಿ ಮಾಡಿದನೆಂದು, ಗ್ರಹ, ನಕ್ಷತ್ರ, ಮಾಸ, ಋತು, ವರ್ಷ ಇವುಗಳನ್ನ ಏರ್ಪಡಿಸಿ ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ತಕೋ, ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಜನನ, ನಮಗೆ ಏಕೆ ಬಾರದು ನಮಗೆ ಏಕೆ ಬಾರದು. ವಾಸ್ತವಿಕವಾಗಿ ಕವಿಗಳು ಕೇಳಿದ ಹಾಗೆ ಮಾನವರಿಗೆ ಅದು ಸಾಧ್ಯ ಇಲ್ಲದೆ ಇದ್ರೂ ಕೂಡ, ನಿದ್ದೆಗೊಮ್ಮೆ ನಿತ್ಯ ಮರಣ ಬಂದು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಹೊಸ ಜನ್ಮ ಪುನರ್ಜನ್ಮ ಪ್ರಾಪ್ತಿ ಆಗದೇ ಇದ್ದರೂ ಕೂಡ, ಮತ್ತೊಂದು ಬಾಲ್ಯ ಮತ್ತೊಂದು ಹರೆಯ ನಮಗೆ ಸಿಗದೇ ಇದ್ರೂ ಕೂಡ, ಈ ಹೊಸ ವರ್ಷ ಯುಗಾದಿ ನಮಗೆ ಒಳ್ಳೆಯ ರೀತಿಯಲ್ಲಿ ಬದುಕಲು ಅವಕಾಶವನ್ನ ಕೊಡ್ಲಿ ಅಂತ ಆ ಶಿವನಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಈ ಉಪನ್ಯಾಸವನ್ನ ಮುಗಿಸುತ್ತೇನೆ. ಈ ಉಪನ್ಯಾಸಕ್ಕೆ ಅವಕಾಶವನ್ನ ಕೊಟ್ಟಂತಹ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಮತ್ತು ಯುಗಾದಿಯ ಶುಭಾಶಯಗಳು. ಈ ತರಹದ ಅನೇಕ ಹಬ್ಬದ ವಿಡಿಯೋಗಳನ್ನ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಆದಂತಹ ಜಯಾಸ್ ವರ್ಲ್ಡ್ ಅನ್ನುವ ಚಾನೆಲ್ ನಲ್ಲಿ ಹಾಕಿದ್ದೇನೆ. ಲಿಂಕ್ ಅನ್ನ ನಿಮಗೆ ಆಮೇಲೆ ಕಳಿಸುತ್ತೇನೆ. ತಾವೆಲ್ಲರೂ ವಿಡಿಯೋವನ್ನ ನೋಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿಗೆ ನನ್ನ ಉಪನ್ಯಾಸವನ್ನ ಮುಗಿಸುತ್ತೇನೆ. ಯುಗಾದಿ ಹಬ್ಬದ ಹಾರ್ದಿಕ